ಎಲ್ಲರಿಗೂ ಸ್ವಾಗತ. ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಕೃಷಿ ಮೇಳ 2025ಕ್ಕೆ ಎಲ್ಲರಿಗೂ ಸ್ವಾಗತ. ಕೃಷಿ ವಿಸ್ತರಣಾ ವಿಭಾಗ UASB ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಯೂನಿವರ್ಸಿಟಿಯ ಸ್ಟೂಡೆಂಟ್ ವಾಲಂಟಿಯರ್ ಆದಂತಹ ಮನೋಜ್ ಕುಮಾರ್ ಅವರು. ನಮಸ್ಕಾರ ಮನೋಜ್ ಅವರೇ. ನಮಸ್ಕಾರ. 2 ದಿನ ಕೃಷಿ ಮೇಳ ಆಗಿದೆ. ನಿಮ್ಮ ಕೃಷಿ ಮೇಳ ಬಗ್ಗೆ ಏನು ಅನಿಸ್ತಾ ಇದೆ ಈ 2 ದಿನದಲ್ಲಿ? ಕೃಷಿ ಮೇಳ 2 ದಿನ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ರೈತರಿಗೆ ಏನು ಬಿತ್ತನೆಯಿಂದ ಪೋಸ್ಟ್ ಹಾರ್ವೆಸ್ಟ್ ತನಕ ಏನೇನು ಉಪಯುಕ್ತವಾದ ಸಲಕರಣೆಗಳು ಬೇಕೋ ಅವೆಲ್ಲ ಸಿಗ್ತಾ ಇದೆ. ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸ್ಟಾಲ್ ಇದೆ, ಅದರಲ್ಲಿ ಜೈವಿಕ ಇಂಧನ, ಬೀಜಗಳು ಮತ್ತು ಕೃಷಿ ವ್ಯವಹಾರ ನಿರ್ವಹಣೆ, ಕೃಷಿ ಮಾರುಕಟ್ಟೆ ಮತ್ತು ಹೊಸ ಹೊಸ ತಳಿಗಳ ಬಗ್ಗೆ ಉಪಯುಕ್ತವಾದ ಮಾಹಿತಿ ಎಲ್ಲ ಸಿಗ್ತಾ ಇದೆ. ರೈತರು ಇದರ ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮತ್ತು ಅದ್ರ ಜೊತೆ ಹಳ್ಳಿಯವರಲ್ದಲೇ ಬೆಂಗಳೂರಿನ ಸಿಟಿನ ನಗರದ ಜನಗಳೆಲ್ಲ ಬರ್ತಿದ್ದಾರೆ. ಅದು ನಮಗೆ ಭಾಳ ಒಂದು ಒಳ್ಳೆ ಖುಷಿ ಪಡುವಂಥ ಸಂಗತಿಯಾಗಿದೆ. ಈಗ ನೀವೇನಾದರೂ ಒಂದು ಸ್ಟಾಲ್ ಹಾಕಿದ್ದೀರಾ ಈ ಕೃಷಿ ಮೇಳದಲ್ಲಿ? ಹೌದು, ನಮ್ಮ ಡಿಪಾರ್ಟ್ಮೆಂಟ್ ಅವರು, ನಾವು ಸ್ಟೂಡೆಂಟ್ಸು ನಾವೆಲ್ಲ ಒಂದು ಫುಡ್ ಸ್ಟಾಲ್ ಹಾಕಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ರೆಸ್ಪಾನ್ಸ್ ಎಲ್ಲ ಹೆಂಗಿದೆ? ರೆಸ್ಪಾನ್ಸು ಮೊದಲನೇ ದಿನ ಸ್ವಲ್ಪ ಕಡಿಮೆ ಇತ್ತು. ಇವಾಗ 2ನೇ ದಿನ, ಇವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಹೌದು ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಫಾರ್ಮರ್ಸಿಗೆ ಕೃಷಿ ಮೇಳ ಬಗ್ಗೆ? ಕೃಷಿ ಮೇಳ ಒಂದು ರೈತರ ಜಾತ್ರೆ, ರೈತರ ಹಬ್ಬ. ಇದು 4 ದಿನ. ಯಾವುದೇ ಒಂದು ಹಬ್ಬ ಆದರೂ 1 ದಿನ 2 ದಿನ ನಡೆಯುತ್ತೆ. ಈ ಹಬ್ಬ 4 ದಿನ ನಡೀತಾ ಇದೆ. ರೈತರು ಭಾಳ ಜನ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ ಸರ್, ಇನ್ನೇನಾದರೂ ಮೆಸೇಜ್ ಇದೆಯಾ ಸರ್ ಮುಂದಿನ ಕೃಷಿ ಮೇಳಗೆ? ಏನಾದರೂ ಫಾರ್ಮರ್ಸಿಗೆ ಬರಲಿಕ್ಕೆ ಏನಾದರೂ ಮೆಸೇಜ್ ಕೊಡಿ ಸರ್, ಬನ್ನಿ ನಮ್ಮ ಕೃಷಿ ಮೇಳನ ಎಂಜಾಯ್ ಮಾಡಿ ಅಂತ ಏನಾದರೂ ಮೆಸೇಜ್ ಕೊಡಿ ಸರ್ ನಮ್ಮ ಫಾರ್ಮರ್ಸಿಗೆ. ಎಲ್ಲ ರೈತರು ಈ ಕೃಷಿ ಮೇಳನ ಅಟೆಂಡ್ ಮಾಡಿ ಇದರಲ್ಲಿ ಏನೇನು ಹೊಸ ಟೆಕ್ನಾಲಜಿಕಲ್ ಫಾರ್ಮಿಂಗ್ ಟೆಕ್ನಾಲಜೀಸ್ ಏನು ಇದಾವೋ ಅವನ್ನೆಲ್ಲ ತಿಳ್ಕೊಳ್ಳಿ. ಮತ್ತು ಇನ್ನು ಏನೇನು ಹೊಸ ತಳಿಗಳು ಬಿಡ್ತಿದ್ದಾರೆ, ಎಲ್ಲ ಏನೇನು ಕೃಷಿ ವಿಶ್ವವಿದ್ಯಾಲಯ ಏನು ಅವರಿಗೆ ಸಹಾಯ ಮಾಡ್ತಿದೆ, ಸ್ಕೀಮ್ಸ್ ಇದ್ದಾವೆ, ಎಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಅವರೇ. ಇಲ್ಲಿವರೆಗೂ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದಗಳು.